ಇವತ್ತು ನಮ್ಮ ಮನೇಲಿ ಆರಿದ್ರಿ ಮಳೆಯ ಹಬ್ಬದ ತುಣುಕು ನಿಮಗಾಗಿ ಪುಟ್ಟ ವಿಡಿಯೋ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ನೋಡುವ. ನಾನಿಲ್ಲಿ ಅಕ್ಕಿ ರವಾನ ನೆನೆಸಿಟ್ಕೊಂಡಿದ್ದೆ. ಹಾಗೆ ಉದ್ದನ್ನು ಕಡಿಲಿಕ್ಕೆ ಹಾಕಿದ್ದೆ. ನಾಳೆ ಹಬ್ಬಕ್ಕೆ ಕಡುಬು ಮಾಡಬೇಕಂತ ಹೇಳಿ. ಹಾಗೆ ಬಾಳೆ ಕಡುಬು ನಮ್ಮ ಮನೇಲಿ ಮಾಡೋದು ಹಬ್ಬಕ್ಕೆ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಊರಲ್ಲಿ ಎಲ್ಲರೂ ಕೂಡ ಇದನ್ನೇ ಮಾಡೋದು ಸ್ಪೆಷಲ್ ಅಂತ ಅಂದರೆ. ನಾನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆ ಅದನ್ನು ಕೊಟ್ಟೆ ಕಟ್ಟಬೇಕಲ್ಲ, ಹಾಗಾಗಿ ಅದನ್ನು ಸೈಡಲ್ಲಿರುವಂಥ ದಂಟನ್ನು ತಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಕ್ಕೊಂಡಿಲ್ಲ ಅಂತ ಅಂದರೆ ಕಟ್ಟುವಾಗ ನಮಗೆ ಆ ಚಾಕ್ಲೇಟ್ ಶೇಪಲ್ಲಿ ಬರುತ್ತಲ್ಲ, ಹಿಟ್ಟನ್ನು ಹಾಕಿ ಕಟ್ಟುವಾಗಲ್ಲ ಅದು ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಹಾಗಾಗಿ ಕಟ್ಟಲಿಕ್ಕೆ ಸರಿ ಬರಲ್ಲ, ಮತ್ತು ಓಪನ್ ಆಗಿಬಿಡೋದು, ಅದು ಒಡೆದು ಹೋಗ್ಬಿಡುತ್ತೆ. ಮತ್ತು ನೀಟಾಗಿ ಬಾಡಿಸ್ಕೊಳ್ಬೇಕು ಇದನ್ನು, ಎಲೆ ತುಂಬ ನೀಟಾಗಿ ಬಾಡಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ ಈ ಕಡೆ ಕೆಳಭಾಗವನ್ನು ಈ ಥರ ಹಿಡಿದ್ಬಿಟ್ಟು ಈ ಥರ ಒಂದು ದಾರದ ಸಹಾಯದಿಂದ ಕಟ್ಕೊಳ್ಬೇಕು. ಅದು ಚಾಕ್ಲೇಟ್ ಶೇಪಲ್ಲಿ ಬರುತ್ತೆ. ಚಾಕ್ಲೇಟ್ ಇಡ್ಲಿ ಕೂಡ ಅಂತಲೂ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇಷ್ಟನ್ನು ನಾನು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಒಂದು 14 ಪೀಸ್ ಇರ್ಬೋದು. ನಾನು ನೈಟು ಅಕ್ಕಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇಡ್ಲಿಗೆ. ಈ ಥರ ಬಟ್ಟೆ ಕಟ್ಟಿಟ್ಟಿದೆ, ಯಾಕೆಂದರೆ ತುಂಬ ಅದು ದಮ್ ಕಟ್ಟಬೇಕಂತ ಹೇಳಿ. ನೋಡಿ ಮೇಲ್ಗಡೆ ಉಪ್ಪನ್ನು ಹಾಕಿಟ್ಟಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದು. ಎಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು, ಯಾಕಂದರೆ ಉಪ್ಪು ಹಾಕಿರ್ತೀವಲ್ಲ ಅದು ಕರಗಿರಲ್ಲ. ಹಾಗಾಗಿ ನೋಡಿ, ಈಗ ಈ ಬಾಳೆ ಕಡುಬಿಗೆ ಅಂದರೆ ಕೊಟ್ಟೆ ಅಂತ ಕರಿತೀವಿ, ಅದಕ್ಕೆ ಹೊಯ್ಬೇಕು ಈ ಥರ ಹಿಟ್ಟನ್ನು ನಿಧಾನ ಹಾಕಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜನ ಇಷ್ಟಪಡ್ತಾರೆ ಕೂಡ ಇದನ್ನೆಲ್ಲ. ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ ಮತ್ತು ಚಿಕನ್ ಸುಕ್ಕಕ್ಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಧಾನ ಹಾಕಬೇಕು. ಮತ್ತು ನಾವು ಅದೇ ಹೇಳಿದೆಲ್ಲ, ಬಾಳೆ ಎಲೆಯನ್ನು ಬಾಡಿಸುವಾಗ, ಬೆಂಕಿಯಲ್ಲಿ ಬಾಡಿಸುವಾಗ ನೀಟಾಗಿ ಬಾಡಿಸ್ಕೊಳ್ಬೇಕದು. ಅದು ಒಂಚೂರು ವ್ಯತ್ಯಾಸ ಆದರೂ ಚೆನ್ನಾಗಿ ಬಾಡಿಲ್ಲ ಅಂತಂದರೆ ಈ ಥರ ಹಾಕುವಾಗ ಅಥವಾ ಈ ಥರ ಕಟ್ಟುವಾಗ ಓಪನ್ ಆಗಿಬಿಡತ್ತೆ. ಫುಲ್ ಓಪನ್ ಆಗಿ ಹಿಟ್ಟೆಲ್ಲ ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ನೋಡಿ, ಈಗ ನೋಡಿ ಚಾಕ್ಲೇಟ್ ಶೇಪಲ್ಲಿ ಬಂದಿದೆ ಅಲ್ಲ, ಚಾಕ್ಲೇಟ್ ಇಡ್ಲಿ ರೆಡಿ. ಎಲ್ಲವನ್ನು ಹಾಕ್ಕೊಂಡಿದ್ದೆ. ಈಗ ಇಲ್ಲಿ ನಾನು ಇಡ್ಲಿ ದಳ್ಳೆನ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ. ನೋಡಿ, ಈಗ ನೀಟಾಗಿ ಇಟ್ಕೊಳ್ಳುವ. ಒಂದೊಂದೇ ನೀಟಾಗಿ ಇಡಬೇಕು. ಇದು ಬೇಯಲಿಕ್ಕೆ ಸುಮಾರು ಒಂದು 1 ಅವರ್ ಬೇಕು. 1 ಅವರ್ ಅಂತೂ ಪಕ್ಕ ಬೇಕೇ ಬೇಕು, ಯಾಕೆಂದರೆ ದಪ್ಪ ಇರುತ್ತಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಬೇಯ್ತಾ ಇರಲಿ. ನಾನು ನಮ್ಮ ಮನೆಯ ಕೋಳಿ ಏನನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಒಂದು ಹುಂಜ, ಒಂದು ಹೆಂಡತಿ ದೇವರಿಗೆ ಒಪ್ಪಿಸ್ಲಿಕ್ಕೆ ತಂದದ್ದು. ನಾವು ಅಕ್ಕಿ ಹಾಕಬೇಕಂತೆ, ಅದಕ್ಕೆ ಕಾಲು ತೊಳೆದ್ಬಿಟ್ಟು ಹಾಗೆ ಮನೆಯವರೆಲ್ಲ ಸೇರಿ ಅಕ್ಕಿ ಹಾಕಿದ್ವಿ. ಹಾಗೆ ಇಲ್ಲಿ ಮಸಾಲಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೆ, ಚಿಕನ್ ಸಾಂಬಾರು ಮಾಡಲಿಕ್ಕೆ ಅಂತ. ಹಬ್ಬ ಅಲ್ಲ, ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಕೂಡ ಪಟ ಮಾಡ್ತಾಯಿದ್ದೆ. ಇಲ್ಲಿ ಬೆಂದಿದೆ. ಇಡ್ಲಿ ಅಂದರೆ ಕಡುಬು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಎಷ್ಟು ನೀಟಾಗಿ ಬೆಂದಿದೆ. 1 ಅವರ್ ಬೇಕೇ ಬೇಕು. ಇಷ್ಟು ದಪ್ಪ ಇರುತ್ತಲ್ಲ, ಹಾಗಾಗಿ 1 ಅವರ್ ಬೇಕೇ ಬೇಕಿದು. ರೆಡಿಯಾಗಿದೆ. ಹಾಗೆ ನಿಮಗೆ ನಮ್ಮ ದೇವರ ಫೋಟೋನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ದೇವರಿಗೆ ಪೂಜೆ ಮಾಡೋದು. ನೋಡ್ತಾ ಇದ್ದೀರಲ್ಲ, ನಮ್ಮ ಊರಲ್ಲಿ ತುಂಬ ಜೋರಾಗಿ ಮಾಡ್ತಾರೆ ಇದನ್ನು. ನೋಡಿ, ದೇವ್ರ ಪೂಜೆ ಮುಗೀತು. ಹಾಗಾಗಿ ಊಟಕ್ಕೆ ರೆಡಿ. ಕಡುಬದ ಪೀಸ್ 2, ನಾಟಿ ಕೋಳಿ ಏನು ತೋರಿಸಿದ್ದಲ್ಲ ಅದರದ್ದೇ ಸುಕ್ಕ ಮಾಡಿದ್ದು. ರೈಸಿಗೆ ಸಾಂಬಾರು. ನಾಟಿ ಕೋಳಿ ಸುಕ್ಕ ಮುಂದಿನ ವೀಡಿಯೋ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.